ಹಾಯ್ ಹಲೋ ನಮಸ್ಕಾರ ರೀ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ಎಷ್ಟೋ ಜನ ಬ್ಲಾಗರ್ ಲೈಕ್ ಮೋಟೋ ಬ್ಲಾಗರ್ ಎಲ್ಲರೂ ನಮ್ಮ ಹುಬ್ಳಿ ವಿಡಿಯೋ ಮಾಡೋದು ಮತ್ತು ರೋಡ್ ಬಗ್ಗೆ ಮಾತಾಡೋದು ಮತ್ತು ಇಲ್ಲಿ ಡೆವಲಪ್ಮೆಂಟ್ಸ್ ಬಗ್ಗೆ ಮಾತಾಡೋದು ಮಾಡ್ತಾರೆ. ನನಗೂ ಗೊತ್ತೈತಿ ಇಲ್ಲಿ ಆಲ್ಮೋಸ್ಟ್ ಭಾಳ ಸ್ಲೋನು ಐತಿ, ಭಾಳ ಟೋಟಲಿ ಸ್ಕ್ರ್ಯಾಪ್ ಆಗೈತಿ. ಬಟ್ ನನಗೆ ಅನಿಸ್ತೈತೆ ಒಳಗಿಂದ ಇದು ಇಷ್ಟು ಈ ರೇಂಜಿಗೆ ಹದಗೆಟ್ಟೈತಿ ಅಂದ್ರೆ ಒಂದು ದಿವಸ ಈ ರೇಂಜಿಗೆ ಇದು ಫುಲ್ ಖತರ್ನಾಕ್ ಡೆವಲಪ್ ಆಗುತ್ತಲ್ಲ, ಯಾರೂ ಅನ್ಕೊಳಕ್ಕೂ ಆಗಂಗಿಲ್ಲ, ಇಮ್ಯಾಜಿನ್ ಮಾಡೋಕ್ಕೂ ಆಗಂಗಿಲ್ಲ. ಆ ರೇಂಜಿಗೆ ಇದೊಂದು ಡೆವಲಪ್ಮೆಂಟು ಆಗುತ್ತೆ ಮತ್ತು ಯಾರು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಂಗಿಲ್ಲ. ಆ ರೇಂಜಿಗೆ ಇದು ಟೋಟಲಿ ಹುಬ್ಳಿ ಅನ್ನೋದು ಚೇಂಜ್ ಆಕೈತೆ ನಂದೊಂದು ಸೆನ್ಸ್. ಬಟ್ ಗೊತ್ತಿಲ್ಲ ಏನಾಕೈತಂತ, ಯಾಕಂದ್ರೆ ಇದು ಇಟ್ಸ್ ಆಲ್ ಡಿಪೆಂಡ್ಸ್ ಆನ್ ಮಿನಿಸ್ಟರ್, ಕಾಂಟ್ರಾಕ್ಟರ್ ಇದೆಲ್ಲ ಅವ್ರ ಮೇಲೆ ಡಿಪೆಂಡ್. ಸೊ ಹುಬ್ಳಿನ ಅವರು ಡಿಸೈಡ್ ಮಾಡಿದ್ರೆ ಈ ರೇಂಜಿಗೆ ಮಾಡ್ಬೋದು ಅಂತಂದು ಬೇಕಾದಂಗೆ ಮಾಡ್ಬೋದು. ಬಟ್ ಏನೂ ಮಾಡೋಕ್ಕಾಗಿಲ್ಲ, ಒಮ್ಮೊಮ್ಮೆ ಪ್ರಾಬ್ಲಮ್ಸ್ ಬಂದಾಗ ಅದು ಇದೇ ಥರನೇ ಒಂದು ಸಿಚುವೇಶನ್ನಾಗ ಹೋಗ್ಬೋದು. ಈಗ ಆಲ್ಮೋಸ್ಟ್ ನಾನು ಅನ್ಕೋತೀನಿ 2-3 ಇಯರ್ ಆತಂತ ಅನ್ಕೋತೀನಿ. ಬಟ್ ವೇಟ್ ಮಾಡೋ ಅಂತೀವಿ, ನೋಡೋಣ ಏನೇನಾಗುತ್ತೆ. ನೋಡ್ರಿ ಮಂದಿ ಹೆಂಗೆ ಅಡ್ಡ ಬರ್ತಾರ, ಗಾಡಿ ಹೋಗಕ್ಕೆ ಜಾಗ ಇಲ್ಲ, ರೋಡ್ ಮೇಲೆ ಮಂದಿನ ಅಡ್ಡಾಡ್ತಾರ, ಗಾಡಿಗೆ ಹೋಗಕ್ಕೆ ಜಾಗನೇ ಇರಂಗಿಲ್ಲ. ಹಾರ್ನ್ ಹೊಡೆದಲ್ಲಿ ಸರಿಲಿ ನೋಡ್ರಿ ಹಿಂಗೆ ಸಂಧ್ಯಾಗೆಲ್ಲ ಐತಿ ಅಂತ ಏನು ಮಾಡಕ್ಕೆ ಬರಂಗಿಲ್ಲ. ನಾವು ಗಾಡಿ ಎಲ್ಲ ಪಾರ್ಕ್ ಮಾಡ್ಬೇಕಂದ್ರೆ ಪಾರ್ಕು ಪ್ರಾಬ್ಲಮ್ ಐತಿ. ಪಾರ್ಕಿಂಗ್ ನಮ್ಮ ಹುಬ್ಳಿ ಸ್ಪೆಷಲಿ ಕಾರ್ ಪಾರ್ಕಿಂಗ್ ಅಂತೂ ಭಾಳ ಪ್ರಾಬ್ಲಮ್ ಐತಿ. ಬೈಕ್ ಅಂತೂ ಕೇಳಕ್ಕೆ ಹೋಗ್ಬೇಡ್ರಿ. ಬೈಕ್ ಪಾರ್ಕಿಂಗ್ ಮಾಡೋದು ಭಾರಿ ಮಾಡ್ತಾರೆ ನಮ್ಮ ಜನ. ಪಾರ್ಕಿಂಗ್ ಮಾಡಿದ್ದ ಜಾಗದಾಗ ಹೋಗಿ ಅಡ್ಡ ಹಚ್ಚಿ ಅಲ್ಲಿ ಪಾರ್ಕಿಂಗ್ ಮಾಡಿ ಹೋಗ್ತಾರೆ. ಅಂದ್ರೆ ಅದು ಗಾಡಿ ಪಾರ್ಕ್ ಮಾಡಿ ತೊಗೊಳಕ್ಕೂ ಆಗಂಗಿಲ್ಲ. ಹಂಗೆ ಏನೂ ಮಾಡೋಕ್ಕಾಗಿಲ್ಲ. ನೋಡೋಣ ಏನಾಗುತ್ತೆ. ಒಮ್ಮೆ ನೋಡಿ ಬೇಜಾರಾಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಸಬ್ಸ್ಕ್ರೈಬ್ ಮಾಡಿ.